ಯಯಾತಿಯ ಕತೆ ಎಲ್ಲರಿಗೂ ಗೊತ್ತಲ್ಲ. ಶಾಶ್ವತವಾಗಿ ನಾನು ಯುವಕ ಆಗಿರಬೇಕು ಅನ್ನೋದು, ಚಿರಂಜೀವಿ ಆಗಿರಬೇಕು ಅನ್ನೋದು. ಆಮೇಲೆ ಮಗ ಪುರುವಿನಿಂದ ಯೌವನ ಪಡೆದು ಆಮೇಲೆ ಅದನ್ನು ತಪ್ಪು ಅಂತ ಅರ್ಥ ಮಾಡಿಕೊಂಡು ಮಗನಿಗೆ ಅದನ್ನ ಹಿಂತಿರುಗಿಸಿ ತಪಸ್ಸಿಗೆ ಹೋಗಿದ್ದು ಎಲ್ಲ ಪುರಾಣದಲ್ಲಿ ಓದಿರ್ಬೋದೆಲ್ಲ. ಗಿರೀಶ್ ಕಾರ್ನಾಡ್ ಅವರ ಯಯಾತಿ ಅನ್ನೋ ನಾಟಕನೂ ಇದೆ. ಮನುಷ್ಯ ಯಾವಾಗಲೂ ಜೀವನ ನಶ್ವರ, ನೀರ ಮೇಲಿನ ಗುಳ್ಳೆ, ಅಯ್ಯೋ 3 ದಿನದ ಬದುಕು, ಹೀಗೆಲ್ಲ ಹೇಳ್ತಾರೆ. ಆಮೇಲೆ ಶೇಕ್ಸ್ಪಿಯರ್ನ ನಾಟಕದಲ್ಲಂತೂ ಬರುತ್ತೆ, ವರ್ಲ್ಡ್ ಇಸ್ ದ ಸ್ಟೇಜ್ ಆ್ಯಂಡ್ ವಿ ಆರ್ ಆಲ್ ದ ಆ್ಯಕ್ಟರ್ಸ್ ಅಂತ. ಹೌದಾ? ಎಲ್ಲರೂ ಜೀವನ ನಶ್ವರ ಅಂತ ಹೇಳುವಾಗ ನಮಗದ್ರ ಅರಿವಿದ್ದರೂ ಮಾಯೆಗೊಳಪಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ನಾವು ಸಂಪತ್ತಿನ ಹಿಂದೆ ಓಡಿ ಮನಸ್ಸಿನ ನೆಮ್ಮದಿನೂ ಹಾಳು ಮಾಡಿಕೊಂಡು ಬೇರೆಯವರ ಒಂದು ನೆಮ್ಮದಿನೂ ಹಾಳು ಮಾಡಿ ಅಂತೂ ಮುನ್ನುಗ್ತಾ ಇದ್ದೀವಿ. ಎಲ್ಲಿಗೆ ಹೋಗಿ ತಲುಪ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ, ಆದರೂ ಓಟ ನಿಂತಿಲ್ಲ. ಅದೇನೇ ಇರಲಿ, ಜೀವನ ನಶ್ವರ ಅಂತ ನಮಗೆ ದಿನಾ ಜ್ಞಾಪಿಸುವ ಒಂದು ಸಾಮಾನ್ಯ ಮಾತಿದೆ. ಅದು ಯಾವುದು ಗೊತ್ತಾ? ಯಾವುದಾದ್ರು ಒಂದು ಸ್ಥಳಕ್ಕೆ ಹೋಗ್ತೀವಿ, ಸ್ನೇಹಿತರ ಮನೆಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ಹೋಗ್ತೀವಿ, ಅಥವಾ ಡಾಕ್ಟ್ರನ್ನ ನೋಡೋಕ್ಕಂದು ಆಸ್ಪತ್ರೆಗೆ ಹೋಗ್ತೀವಿ ಅಂದ್ಕೊಳ್ಳಿ. ಸ್ಕೂಲ್ ಅಡ್ಮಿಷನ್ ಮಾಡಿಸೋದಕ್ಕೆ ಮಗುಗೆ ಕರ್ಕೊಂಡು ಹೋಗ್ತೀವಿ. ಆದರೆ ಅವತ್ತು ಏನೋ ಕಾರಣದಿಂದ ರಜೆ ಇರುತ್ತೋ ಏನೋ ಗೊತ್ತಿರೋಲ್ಲ. ಆವಾಗ ಈ ಎಲ್ಲ ಸಂದರ್ಭಗಳಲ್ಲೂ ಒಂದು ಮಾತಾಡ್ತೀವಿ, ಅಯ್ಯೋ ಸುಮ್ಮನೆ ಬಂದಂಗೆ ಆಯ್ತಲ್ಲ ಅಂತ. ನೋಡಿ, ಈ ಮಾತು ನೋಡಿ, ನಮಗೆ ಜ್ಞಾಪಿಸಲ್ವಾ? ನಾವೆಲ್ಲ ಬಂದಿರೋದು ಸುಮ್ಮನೆ ಅಲ್ವಾ? ಸುಮ್ಮನೆ ಬಂದಿರೋದು, ಸುಮ್ಮನೆ ಹೋಗೋದು. ದಾಸರು ಅದಕ್ಕೆ ಹೇಳಿದ್ದು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ದಿನ ಸುಮ್ಮನೆ ಬಂದಂಗೆ ಆಯ್ತಲ್ಲ ಅಂತ ಮಾತಿಗೆ ಹೇಳಿ ಮತ್ತೆ ನಾಳೆ ಪ್ರಯತ್ನ ಪಡ್ತೀವಿ, ನಾಳೆ ಕೆಲಸ ಮಾಡೋಣ, ಇವತ್ತು ಸುಮ್ಮನೆ ಬಂದಂಗೆ ಆಯ್ತಲ್ಲ ಅಂತ. ಆದರೆ ಸುಮ್ಮನೆ ಬಂದಂಗೆ ಆಯ್ತಲ್ಲ ಅನ್ನೋ ಮಾತನ್ನು ನಾವು ಅಂತರಾಳದಲ್ಲಿ ಅವಲೋಕಿಸಿದರೆ ನಾವು ಬಂದಿದ್ದೆಲ್ಲ ಸುಮ್ಮನೆ, ಆದರೂ ಏನಾದ್ರು ಒಳ್ಳೆ ಕೆಲಸ ಮಾಡಿ ಹೋಗೋಣ ಅನ್ನೋ ಒಂದು ಪ್ರಜ್ಞೆ ಇಟ್ಕೊಂಡಿದ್ರೆ ನಿಜವಾಗ್ಲೂ ನಾವು ಬಂದಿದ್ದೆಲ್ಲ ಸುಮ್ಮನೆ ಅನ್ನೋ ಮಾತಿಗೆ ನಿಜವಾಗ್ಲೂ ಅರ್ಥ ಇದೆ. ಇದನ್ನು ನಮ್ಮ ಗುರುಗಳು ಒಂದು ಸರಿ ಉಪನ್ಯಾಸ ಮಾಡ್ತಾ ಹೇಳಿದ್ದು ನನಗೆ ಇವತ್ತು ನೆನಪಿಗೆ ಬಂತು. ಸರಿ ಅನಿಸುತ್ತಾ ನಿಮಗೆ? ನಮಸ್ತೆ.